ಇದು ನನ್ನ ಎರಡನೇ ಯೂಟ್ಯೂಬ್. ಚೆನ್ನಾಗಿ ಬಂದಿಲ್ಲ ಅಲ್ಲ, ಇನ್ನೊಂದ್ಸಲ ಮಾಡ್ತೀನಿ. ಟಿಪ್ಸ್ ತುಕ್ಕಿ ಹಿಡಿದ್ಬಿಡಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಎರಡನೇ ಯೂಟ್ಯೂಬ್ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗಲ್ಲಿ ನೋಡ್ಬೋದು, ಇದು ಒಂದು ಕಡೆ ಇದೆ, ಇದು ಒಂದು ಕಡೆ ಉದ್ಬಿಟ್ಟಿದೆ. ನಾನು 1 ತಿಂಗಳು ಮನೇಲಿ ಇರಲಿಲ್ಲ. ಸೊ ಈ ಗ್ಯಾಪಲ್ಲಿ ಇದು ಯಾವಾಗಲೂ ಬಿದ್ದೋಗ್ಬಿಟ್ಟಿದೆ. ಏನಕ್ಕೆ ಬಿದ್ದೋಯ್ತು ಅಂತ ಅಂದರೆ, ನಾನು ಒಂದು ಆರ್ಕೆಲಿರೋದು ಇಲ್ಲಿ ಮಳೆ ಹೊಡಿಯೋಕ್ಕೆ ಎಲ್ಲನೂ ಆಪ್ಷನ್ ಇಲ್ಲ. ಅವರು ಮಳೆ ಹೊಡಿಬಾರ್ದು ಅಂತ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಮಳೆ ಹೊಡಿಯೋಕ್ಕೆ ಆಗದೆ ಇರೋ ಕಾರಣ ನಾನು ಈ ಥರ ಅಂಟ್ಸೋದು ಬರುತ್ತೆ ಅಲ್ಲ, ಅಡ್ಹೆನ್ಸಿವ್ ವಾಲ್ ಬುಕ್ಸ್ ಅಂತ ಅಂತಾರೆ, ಇದನ್ನು ಯೂಸ್ ಮಾಡಿಕೊಂಡು ಅಂಟಿಸಿದ್ದೆ, ಸ್ಟಿಕ್ ಮಾಡಿದ್ದೆ. ಬಿಕಾಸ್ ನನಗೆ ಈ ಥರ ಎಲ್ಲ ಡೆಕೋರ್ ಮಾಡೋದಕ್ಕೆ ತುಂಬ ಇಷ್ಟ. ನನಗೆ ಯಾವ ಥರ ಬೇಕು ಯೋಚನೆ ಮಾಡಿ, ಇದು 4ನೇದೋ 5ನೇದೋ ಥೀಮ್ ಅನಿಸುತ್ತೆ ನಾನು ಮಾಡಿರೋದು. ತೆಗಿಯೋದು, ಬೇರೆ ಥರ ಮಾಡೋದು, ನನಗೆ ಯಾವ ಥರ ಸೆಟ್ ಆಗುತ್ತೆ ನೋಡಿ ಮಾಡ್ತೀನಿ. ಸೊ ಇದು ಬಿದ್ದೋಗಿತ್ತು. ಸೊ ನನಗೆ ಈ ಡಿಸೈನ್, ಈ ವಾಲ್ದು ನೋಡಿ, ಈ ಡಿಸೈನ್ ನಂಗೆ ತುಂಬ ಇಷ್ಟ ಆಗಿದೆ. ಓಕೆನಾ? ಸೊ ಈ ಥರದಲ್ಲಿ ಇವಾಗ ಲೈಟಿಂಗ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಲಿಟ್ರಲಿ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ಮತ್ತೆ ಇದೇ ಥರನೇ ಇಲ್ಲಿ ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮತ್ತೊಂದು ಬಿದ್ದೋಗ್ಬೋದು, ಬಿಕಾಸ್ ಇದು ಸ್ಟಿಕ್ ಆಗುತ್ತೆ ಅನ್ನೋದನ್ನು ನನಗೊಂದು ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ನನ್ನ ತಲೆಗೊಂದು ಟ್ರಿಕ್ ಬಂದಿದೆ. ಒಂದು ಏನೋ ಅಂದ್ಕೊಂಡಿದ್ದೀನಿ, ಆ ಥರ ಮಾಡಿದ್ರೆ ಬಿದ್ದೋಗಲ್ಲ ಅನ್ನೋ ಒಂದು ಕಾರಣಕ್ಕೆ. ಸೊ ನಿಮ್ಗೆ ನಾನು ಹೇಳ್ತೀನಿ ಅದೇನು ಮಾಡ್ಬೋದು ಅಂತ ಅಂದ್ಬಿಟ್ಟು. ಮೊದಲು ಇದನ್ನು ಫಿಕ್ಸ್ ಮಾಡ್ತೀನಿ. ಫಿಕ್ಸ್ ಮಾಡಿ ಯಾವ ಥರ ಅದು ವರ್ಕ್ ಆಗುತ್ತೆ ಇಲ್ವಾ ಅಂತ ಫಸ್ಟ್ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಆಮೇಲೆ ನಿಮಗೆ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. ಇವಾಗ ಇದು ಫಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಇದನ್ನು ಈಗ ನಾನು ಅಲ್ಲಿ ಸ್ಟಿಕ್ ಮಾಡಬೇಕು, ಅಂಟಿಸ್ಬೇಕು. ಓಕೆ, ಕ್ಯಾನ್ ಸಿ ಈ ಥರ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಸ್ಟಿಕ್ ಮಾಡೋಕ್ಕೆ. ನಾನು ಟ್ರಿಕ್ ಯೂಸ್ ಮಾಡ್ತಾಯಿದ್ದೀನಿ, ಅದನ್ನು ನಿಲ್ಸೋಕ್ಕೆ ಅಂತ ಹೇಳಿದೆ ಅಲ್ಲ, ಅದಕ್ಕೆ ಈ ಥರ ತುಕ್ಕಿ ಹಿಡಿದ್ಬಿಡಿದೆ. ಚೆನ್ನಾಗಿತ್ತು ತೋರಿಸ್ತೀನಿ. ಈ ಥರದ್ದು ಈ ಥರ ಕ್ಲ್ಯಾಂಪ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ ಇದನ್ನು ನಾವು ಸಪೋರ್ಟಿಗೆ ಕೊಟ್ಟರೆ, ನನ್ನ ಒಂದು ಕಲ್ಪನೆ, ನನ್ನೊಂದು ಇಮ್ಯಾಜಿನೇಷನಲ್ಲಿ ಹೇಗಿದೆ ಅಂತಂದರೆ, ಇದನ್ನು ನೀವು ಸಪೋರ್ಟಿವ್ ಕೊಟ್ಟರೆ ಅದು ಬೀಳಲ್ಲ ಅಂತ. ನನಗೆ ಗೊತ್ತಿಲ್ಲ ಇದು ವರ್ಕ್ ಆಗುತ್ತೋ ವರ್ಕ್ ಆಗಲ್ಲ ಅಂತ. ಸೊ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಎಷ್ಟು ದಿನ ಬದುಕುತ್ತೆ ಇದು ಅಂತ ಅಂದ್ಬಿಟ್ಟು. ಓಕೆ, ನೀವೇನೇ ಅಂಟಿಸ್ತೀರಾ ಆಗಲಿ ಅಂತ ಅಂದರೆ, ದಯವಿಟ್ಟು ಗೋಡೆನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಒದ್ದೆ ಬಟ್ಟೆಲಿ ಒರೆಸ್ತಿರೋ ಅಥವಾ ಬಟ್ಟೆಯಲ್ಲಿ ಒರೆಸ್ತಿರೋ ಏನೋ ಒಂದು ಮಾಡಿ. ಸೊ ದ್ಯಾಟ್ ಆ ಗೋಡೆ ಇವಾಗ ನೀವು ಏನಾದರೂ ಅಲ್ಲಿ ಅದನ್ನು ಸ್ಟಿಕ್ ಮಾಡಿ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಇಟ್ ಶುಡ್ ನಾಟ್, ಅದು ಧೂಳಿತ್ತು ಅಂತಂದರೆ ಅದು ಸ್ಟಿಕ್ ಆಗಲ್ಲ. ಸ್ಟಿಕ್ ಆಗೋ ಥರ ಇದ್ರೂ ಒಂದು ಸ್ವಲ್ಪ ದಿನ ಅದು ಬಿದ್ದೋಗ್ಬಿಡುತ್ತೆ. ಸೊ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಗೋಡೆ ಕ್ಲೀನ್ ಇದೆ ಅಂತ. ಸೊ ಕ್ಲೀನ್ ಮಾಡ್ಕೊಳ್ಳಿ. ಇಟ್ ಲಿಟ್ರಲಿ ವರ್ಕ್ಡ್. ಸೀರಿಯಸ್ಲಿ ವರ್ಕ್ ಆಯಿತು. ನೀವೇನಾದರೂ ತಲೆಯಲ್ಲಿ ಅಂದ್ಕೊಂಡಾಗ, ಏನಾದರೂ ಒಂಥರ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಾಗ ವರ್ಕ್ ಆದಾಗ ಆಗೋ ಖುಷಿ ಇದೆ ಅಲ್ಲ ಗುರು, ನೆಕ್ಸ್ಟ್ ಲೆವೆಲ್. ಸೇಮ್ ಇದೇ ಥರನೇ ಈ ಕಡೆ ನಾನು ಟ್ರೈ ಮಾಡ್ತೀನಿ. ಕೆಳಗಡೆ ಹೋಗಿದೆ, ಓಕೆ. ಅದು ಸ್ಟಿಕ್ ಆಗಿರೋದ್ರಿಂದ ಇದು ಯಾವ ಥರ ಸ್ಟಿಕ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಕ್ಲ್ಯಾಂಪ್ ಇರುತ್ತೆ ನೋಡಿ, ಈ ಥರ ಕ್ಲ್ಯಾಂಪಲ್ಲಿ ಫಸ್ಟು ಹಿಂಗೆ ಇಟ್ಕೊಂಡು ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಪೆನ್ನಲ್ಲಿ.
ಸೊ ದ್ಯಾಟ್ ನಿಮಗೂ ಐಡಿಯಾ ಬರುತ್ತೆ ಇದನ್ನು ನೀವು ಹೇಗೆ ಅಂಟಿಸ್ಬೋದು ಅಲ್ಲಿ ಅಂತ ಅಂದ್ಬಿಟ್ಟು, ಯಾವ ಕಡೆ ಅಂಟಿಸ್ಬೋದು. ಅಂಟ್ಸಕ್ಕೆ ನಿಮ್ಗೆ ಐಡಿಯಾ ಸಿಕ್ಕಿದ್ರೆ ಬೇಗ ಈಸಿಯಾಗಿ ನೀವಲ್ಲಿ ಸ್ಟಿಕ್ ಮಾಡ್ಕೊಬೋದು. ಟಿಪ್ಸ್. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ಥರ ಅಂಟಿಸಿದ್ದೀನಿ 2 ಕಡೆನೂ. ಓಕೆನಾ? ಈ ಕ್ಲ್ಯಾಂಪ್ ಇರುತ್ತಲ್ಲ, ಈ ಥರ ಕ್ಲ್ಯಾಂಪಲ್ಲಿ ಒಂದು ಪಾರ್ಟ್ ಕ್ಲ್ಯಾಂಪ್ನ ಈ ಥರ ಇದನ್ನು ತೆಗಿಬೇಡಿ. ಫಸ್ಟು ಈ ಥರ ಅಂಟಿಸ್ಕೊಂಡು ಈ ಥರ ಈ ಥರ ಹಿಂಗೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಹಿಂಗೆ ಲಾಕ್ ಆಗುತ್ತೆ. ಅಂಟಿಸುವಾಗ ಇದನ್ನು ರಿಮೂವ್ ಮಾಡಿ. ಡನ್. ನೀವು ಈ ಕ್ಲ್ಯಾಂಪ್ ಇದೆಯಲ್ಲ, ಇಲ್ಲಿಗೆ ಒಂದು ಹಾಕ್ಕೊಳ್ಳಿ, ಮೇಲ್ಗಡೆ ಒಂದು ಹಾಕ್ಕೊಳ್ಳಿ. ಸೊ ದ್ಯಾಟ್ ಇದು ಸ್ಟಿಕ್ಕಾಗಿ ಕೂತ್ಕೊಳ್ಳುತ್ತೆ. ಸೊ ದ್ಯಾಟ್ ಉದ್ರಲ್ಲ ಕೆಳಗಡೆ. ಇದು ಸೇಮ್ ಕೇಸ್ ಇಲ್ಲೂ ಮಾಡಿದ್ದೀನಿ. ಸೊ ಇಟ್ಸ್ ಲುಕಿಂಗ್ ಲೈಕ್ ದಿಸ್. ಲೈಟ್ ಹಾಕ್ಬಿಟ್ಟು ತೋರಿಸ್ತೀನಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಿದೆ ಅಂತ ಚೆನ್ನಾಗಿ ಕಾಣಿಸ್ತಿದೆ ಅನ್ನಿ, ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಓಕೆ, ನನ್ನ ಪ್ರಕಾರ ನನ್ನ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಇದು ವರ್ಕ್ ಆಗುತ್ತೆ ಈ ಟ್ರಿಕ್ ಅಂತ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ನನಗೆ ಗೊತ್ತಿಲ್ಲ, ಶೇರ್ ಮಾಡ್ತೀನಿ ಅಕಸ್ಮಾತ್ ವರ್ಕ್ ಆಗಿಲ್ಲ ಅಂತ ಅಂದ್ರೂ. ಬಟ್ 100ರಲ್ಲಿ 95% ಈ ಒಂದು ಟ್ರಿಕ್ ವರ್ಕ್ ಆಗುತ್ತೆ. ಬಿಕಾಸ್ ಆಲ್ರೆಡಿ ತುಂಬ ಸ್ಟಿಫಾಗಿ ಕೂತ್ಕೊಂಡಿದೆ. ಅದು ಕೆಳಗಡೆಯಿಂದ 2 ಸಪೋರ್ಟ್ ಕೊಟ್ಟಿದ್ದೀನಿ ನಾನು. ನೋಡಿ 2 ಸಪೋರ್ಟ್ ಕೊಟ್ಟಿರೋದ್ರಿಂದ ಸಿಕ್ಕಾಪಟ್ಟೆ ಸ್ಟಿಫಾಗಿ ಕೂತ್ಕೊಂಡಿದ್ದೆ. ಸೊ ಐ ವಿಲ್ ಮೇಕ್ ಶ್ಯೂರ್ ಇದಕ್ಕೂ ಹಾಗೆ ಮಾಡ್ತೀನಿ. ಬಿಕಾಸ್ ಇದನ್ನು ನಾನು ಅದೇ ಥರ ಮಾಡಿ ಅಂಟಿಸಿದ್ದೀನಿ. ಸೊ ನಾನು ಎಲ್ಲೆಲ್ಲಿ ಮನೆಯಲ್ಲಿ ಆ ಥರ ಮಾಡಿದ್ದೀನಿ, ಎಲ್ಲದಕ್ಕೂ ಇದೇ ಟ್ರಿಕ್ನ ಫಾಲೋ ಮಾಡ್ತೀನಿ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಸೊ ನೀವು ಟ್ರೈ ಮಾಡಿ. ನಾನು ಮನೇಲಿರೋದು, ಬಟ್ ಎಷ್ಟೊಂದು ಜನ ಪಿ ಜಿಲಿರೋರು, ಎಷ್ಟೊಂದು ಜನ ಹಾಸ್ಟೆಲಲ್ಲಿರೋರು ಈ ಥರ ಎಲ್ಲ ಮಾಡ್ಕೊಬೇಕು ಅಂತ ಅಂದ್ಕೊತಾರೆ. ಕೆಲವರಿಗೆ ಗೊತ್ತಾಗ್ತಾ ಇರಲ್ಲ ಹೇಗೆ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಸೊ ಈ ಟ್ರಿಕ್ನ ಯೂಸ್ ಮಾಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ನನಗೆ ಗೊತ್ತಿಲ್ಲ. ಇಷ್ಟ ಆಗಿದ್ದರೆ, ಈ ಟ್ರಿಕ್ ವರ್ಕ್ ಆಗುತ್ತೆ ಅನ್ನೋದೇ ಆಗಿದ್ದರೆ ಕಮೆಂಟ್ ಮಾಡಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ ಇದ್ರ ಜೊತೆ ಬೇರೆ ಏನಾದರೂ ಇಂಪ್ಲಿಮೆಂಟ್ ಮಾಡಬೇಕು, ನಾನು ಬೇರೆ ಇಂಪ್ಲಿಮೆಂಟ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ನಿಮಗೇನಾದರೂ ಇದ್ದರೆ ತಲೆಯಲ್ಲಿ, ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಓಕೆ ಡಿಯರ್, ಬಾಯ್ ಬಾಯ್ ಅಮ್ಮ, ಬಾಯ್.